ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ರಾಹುಲ್ ಗಾಂಧಿಯವರ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೋಮವಾರ ಸಂಜೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ ಅನ್ನೋ ಮಾಹಿತಿ ಈಗ ಸಿಕ್ಕಿರೋದು. 20 ಸಚಿವ ಸ್ಥಾನ ಖಾಲಿ ಇದೆ, 18 ಫೈನಲ್ ಆಗಿದೆ. 2 ಸ್ಥಾನ ಖಾಲಿ ಇಡುವಂತ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿ. ಆದರೆ ಯಾರು ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ ಅದನ್ನ ಹೈಕಮಾಂಡ್ ಇನ್ನೂ ತಿಳಿಸಿಲ್ಲ. ಮಾತುಕತೆ ಮುಗಿದಿದೆ, ಪಟ್ಟಿ ನಾವು ಕಳಿಸ್ಕೊಡ್ತೀವಿ, ಸೋಮವಾರ ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೈಕಮಾಂಡ್ ಹೇಳಿರು. 2 ಸ್ಥಾನ ಖಾಲಿ ಉಳಿಸಿಕೊಳ್ಳುವಂತ ಸಾಧ್ಯತೆ ಇದೆಯಂತೆ. ಭಾನುವಾರ ಪಟ್ಟಿಯೊಂದಿಗೆ ಕೆ.ಸಿ. ವೇಣುಗೋಪಾಲ್ ಬರ್ತಾರೆ. ಲಕೋಟೆ ಸಂಸ್ಕೃತಿ ಅಂತ ಕರೀತಾ ಇದ್ರು, ಹಂಗೆ ಆಗಿದೆ ಇದು. ಪಟ್ಟಿ ತೆಗೆದುಕೊಂಡು ವೇಣುಗೋಪಾಲ್ ಬರ್ತಾರಂತೆ ಕರ್ನಾಟಕಕ್ಕೆ. ಆ ಪಟ್ಟಿಯಲ್ಲಿ ಯಾರು ಮಂತ್ರಿಗಳಾಗ್ತಾರೆ ಅನ್ನುವಂತ ವಿಚಾರ ಇರುತ್ತೆ. ಯಾರು ಮಂತ್ರಿ? ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 3-4 ದಿನ ಕೂತರು, ಒದ್ದಾಡಿದ್ರು, ಗುದ್ದಾಡಿದ್ರು. ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಕೊನೆಗೆ ನಿನ್ನೆ ಭಗವಂತನ ದರ್ಶನ ಆಯಿತು ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರಿಗೆ. ಭಗವಂತನ ದರ್ಶನ ಆಯಿತು, ಪ್ರಸಾದ ಸಿಗಲಿಲ್ಲ. ಪ್ರಸಾದ ನಾಡ್ದು ಬರುತ್ತೆ ಅಂತ ಕಳಿಸಿದ್ದಾರೆ. ಭಾನುವಾರ ಕಳಿಸ್ತೀವಿ ನಿಮಗೆ, ಪಟ್ಟಿಯಲ್ಲಿ ವೇಣುಗೋಪಾಲ್ ತೆಗೆದುಕೊಂಡು ಬರ್ತಾರೆ ಅಂತ. ಯಾರ ಹೆಸರಿರುತ್ತೆ ಗೊತ್ತಿಲ್ಲ. ಪ್ರಯತ್ನಗಳು ಸಾಕ್ತಾನೆ ಇತ್ತು. 2 ದಿನ ಪ್ರಯತ್ನಕ್ಕೆ ಅವಕಾಶವೂ ಕೂಡ ಸೃಷ್ಟಿಯಾದಂಗಿದೆ. 27 ಹೆಸರು ಫೈನಲ್ ಆಗಿತ್ತು. ಅದರಲ್ಲಿ 18 ಆಯ್ಕೆ ಮಾಡಬೇಕು, 18 ಅಥವಾ 20. ಹೈಕಮಾಂಡೇ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿರೋದ್ರಿಂದ ಕೊನೆಯ ಕ್ಷಣದಲ್ಲೂ ಅಚ್ಚರಿಯ ಸಾಧ್ಯತೆಗಳಿದ್ದಾವೆ. ಇನ್ನು ಈ ಇಡೀ ಬೆಳವಣಿಗೆ ಸಿಕ್ಕಾಪಟ್ಟೆ ರೋಚಕವಾಗಿತ್ತು. ಸಂಪುಟ ವಿಸ್ತರಣೆಯ ಪಟ್ಟಿ ಫೈನಲ್ಗೆ ರಾಹುಲ್ ಗಾಂಧಿ ಕಸರತ್ತು ಮಾಡಿದ್ರು. ಈ ಬಾರಿ ಅಚ್ಚರಿಯ ಮುಖಗಳಿಗೆ ಅವಕಾಶ ಸಿಗಬಹುದು ಅನ್ನುವಂಥ ಸಾಧ್ಯತೆ ಕಾಣ್ತಾ ಇದೆ. ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗ್ತಾರೋ ರಾಹುಲ್ ಗಾಂಧಿ, ಸಚಿವರ ಆಯ್ಕೆಯಲ್ಲೂ ಕೂಡ ಅದೇ ರೀತಿ ಇನ್ವಾಲ್ವ್ ಆಗಿದೆ. ಯಾರನ್ನು ತೆಗೆದುಕೊಳ್ಬೇಕು ಬೇಡ ಇದರ ಬಗ್ಗೆ. 2028ರ ಎಲೆಕ್ಷನ್ನು ಜೊತೆಗೆ ಬದಲಾಗಿರುವಂಥ ರಾಜಕೀಯ ಲೆಕ್ಕಾಚಾರಗಳು, ಬದಲಾಗಿರುವಂಥ ಮತದಾರರ ಮನಸ್ಥಿತಿ, ಇದೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿದ್ದಾರೆ. 20 ಸಚಿವ ಸ್ಥಾನಕ್ಕೆ 27 ಹೆಸರು ಫೈನಲ್ ಆಗಿದೆ. ಈಗ ಅದರಲ್ಲಿ 20 ಅಥವಾ 18 ಫೈನಲ್ ಮಾಡಬೇಕು. ಅದನ್ನ ಹೈಕಮಾಂಡೇ ಮಾಡುತ್ತೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನು ಕಳಿಸ್ಕೊಟ್ಟಿದ್ದಾರೆ, ಹೋಗಿ ನೀವು ಅಂತ. ಬಿ.ಕೆ. ಹರಿಪ್ರಸಾದ್ ದೆಹಲಿಯಲ್ಲೇ ಇದ್ದಾರೆ. ಒಂದು ಮಾಹಿತಿ ಪ್ರಕಾರ ಕೆಲ ಹೆಸರುಗಳಿಗೆ ಸಂಬಂಧಿಸಿದಂತೆ ಅವರಿಂದ ವಿವರಣೆಯನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಕೆಪಿಸಿಸಿ ಅಧ್ಯಕ್ಷರ ಕಡೆಯಿಂದ ವಿವರಣೆಯನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಕೆಲ ಹೆಸರುಗಳಿಗೆ ಸಂಬಂಧಿಸಿ. ಆ ಕಾರಣಕ್ಕಾಗಿ 2 ಕಳಿಸಿ 1 ಉಳಿಸಿಕೊಂಡಿದ್ದಾರೆ ದೆಹಲಿಯಲ್ಲೇ. ವೇಣುಗೋಪಾಲ್ ಲಕೋಟೆ ತರ್ತಾರೆ ಭಾನುವಾರ ಅನ್ನುವಂತ ಮಾಹಿತಿ ಇದೆ. ಸತತ 5 ದಿನದ ಬಳಿಕ ದೆಹಲಿಯಿಂದ ರಾಜ್ಯಕ್ಕೆ ಡಿ.ಕೆ. ಶಿವಕುಮಾರ್ ರಿಟರ್ನ್ ಆಗಿದ್ದಾರೆ ಖಾಲಿ ಕೈಯಲ್ಲಿ. 4 ದಿನ ಒದ್ದಾಡಿದ್ರಲ್ಲಿ ರಾಹುಲ್ ಗಾಂಧಿ ದರ್ಶನ ಆಗಬೇಕು ಅಂತ. ಕೊನೆಗೆ ಸಿಕ್ತು, ಆದರೆ ಬರಿಗೈಯಲ್ಲೇ ಬಂದರು. ಯುದ್ಧಕ್ಕೆ ಹೋಗಿರೋದು ದಿಲ್ಲಿಗೆ, ಯುದ್ಧ ಗೆದ್ದು ಬಂದಿದ್ದಾರೆ. ಅವರಿಗೆ ಒಂದು ಭರ್ಜರಿ ಸ್ವಾಗತವನ್ನು ಕೊಡಬೇಕಿತ್ತು ಆಕ್ಚುಲಿ ಕಾಂಗ್ರೆಸ್ನ ಕಾರ್ಯಕರ್ತರು. 4 ದಿನದ ನಂತರ ಆದರೂ ಕೂಡ ಫೈನಲ್ ಆಯ್ತಲ್ಲ ಕೊನೆಗೂ. 4 ದಿನದ ನಂತರ ಕರ್ನಾಟಕದ ಜನರಿಗೆ ಮುಖ್ಯಮಂತ್ರಿಯ ದರ್ಶನ ಆಗಿದೆ. ಸದಾಶಿವನಗರದ ನಿವಾಸ ಸೇರಿದ್ದಾರೆ ಮುಖ್ಯಮಂತ್ರಿ. ಬರಿಗೈಯಲ್ಲೇ ವಾಪಸ್ ಆಗಿದ್ದಾರೆ. ಯಾರು ಮಂತ್ರಿ ಆಗ್ತಾರೆ ಅನ್ನೋದು ನಾಡಿದ್ದು ಡಿಸೈಡ್ ಆಗುತ್ತೆ. ಹೋಗಿದ್ವಿ. ನಿಮ್ಮ ಕ್ಷೇತ್ರದ ಜನತೆ ಎಲ್ಲ ಆಗಲೇ ಹರ್ಷ ವ್ಯಕ್ತಪಡಿಸ್ತಾವ್ರೆ ಸರ್. ನೋಡಿ ಸರ್, ಈಗ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಎಐಸಿಸಿ ಅಧ್ಯಕ್ಷರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಕುಂತು ಸಭೆಯನ್ನು ಮಾಡಿ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅಂತ ನಮಗೆ ಬಂದ ಮಾಹಿತಿ. ನನಗೂ ವಿಶ್ವಾಸ ಇದೆ
ನನಗೆ ಅವಕಾಶ ಸಿಗುತ್ತಾ ಅಂತ ನಾನು ವಿಶ್ವಾಸದಿಂದ ಇದ್ದೀನಿ. ಏನಾಗಿದೆ, ಈಗ ಸೋಮವಾರದ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಪಟ್ಟಿನ ಭಾನುವಾರದ ದಿವಸ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಹೆಂಗೆ ಗೊತ್ತಾಗುತ್ತೆ ಸರ್? ಯಾವ ಬೇಡಿಕೆಯೂ ಇಲ್ಲ, ಏನು ಇದೆ. ಎಲ್ಲ ಈಗ ಮಾಡ್ತಾರಲ್ಲ, ಗೊತ್ತಾಗುತ್ತಲ್ಲ ಸೋಮವಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದೀವಿ. ಖಾತೆ ಗೀತೆ ಫಸ್ಟ್ ಮಂತ್ರಿ, ಆಮೇಲೆ ಖಾತೆ. ಮಂತ್ರಿ ಆಗೋದಲ್ಲೇ ಹಣ 100% ಸೋಮವಾರ ಆಗುತ್ತೆ. ಏನು ಹೇಳಿಲ್ಲಪ್ಪ, ಭೇಟಿ ನಡೀತು, ನಾವು ಇದ್ವಿ, ಆಮೇಲೆ ಹೇಳ್ತೀವಿ ನಿಮ್ಗೆ, ಇದು ಬರ್ಬೇಕು. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ. ಹೌದು, ಕೊಡ್ತಾ ಅಂತ ಅನ್ಕೊಂಡಿದೀನಿ. ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿದ್ದಾಗ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಸಿಗ್ತಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಶ್ರೀ, ಈಗ ಪಟ್ಟಿ ಫೈನಲ್ ಆಗಿದೆ ಅನ್ನುವಂಥ ಮಾಹಿತಿ, ಆದರೆ ಮತ್ತೆರಡು ದಿನ ಇರೋದ್ರಿಂದ ಕೊನೆಯ ಕ್ಷಣದ ಅಚ್ಚರಿಗಳಿಗೆ ಏನಾದರೂ ಸಾಧ್ಯತೆಗಳಿದಾವ, ಅಥವಾ ಕೊನೆಯ ಕ್ಷಣದ ಕಸರತ್ತು ನಡೆಸೋದಕ್ಕೆ ಶಾಸಕರಿಗೆ ಅವಕಾಶಗಳಿದಾವ? ಖಂಡಿತವಾಗ್ಲೂ ಇರುತ್ತೆ ರಕ್ಷತ್. ಯಾಕಂದ್ರೆ ಒಂದಷ್ಟು ಕೋಟ ಹೈಕಮಾಂಡ್ ಕೋಟ ಅಂತಾನೆ ಇರುತ್ತೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಒಂದಷ್ಟು ಜನರ ಹೆಸರನ್ನ ರೆಫರ್ ಮಾಡಿರಬಹುದು, ಸಿದ್ದರಾಮಯ್ಯನವರು ಕೂಡ ರೆಫರ್ ಮಾಡಿರ್ತಾರೆ. ಸೊ ಇವರಿಬ್ಬರನ್ನ ಹೊರತುಪಡಿಸಿ ಹೈಕಮಾಂಡ್ ಕೋಟ ಅಂತ ಕೂಡ ಇರುತ್ತೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಜನ ಆಪ್ತರಿದ್ದಾರೆ, ಇನ್ನೊಂದಷ್ಟು ಜನ ವೇಣುಗೋಪಾಲ್ ಅವ್ರಿಗೂ ಕೂಡ ಆಪ್ತರಿದ್ದಾರೆ, ಸುರ್ಜೇವಾಲಾ ಇರಬಹುದು, ರಾಹುಲ್ ಗಾಂಧಿ ಇರಬಹುದು. ಸೊ ಎಲ್ಲರಿಗೂ ಕೂಡ ಒಂದಷ್ಟು ಜನ ಆಪ್ತರಿದ್ದಾರೆ. ಈ ಕಾರಣಕ್ಕಾಗಿ ಅವರ ಹೆಸರೇನಾದ್ರೂ ಪಟ್ಟಿಯಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಕಸರತ್ತನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಯಾಕಂದ್ರೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಒಂದು ಕಡೆ ಯಾರನ್ನ ಸಚಿವ ಸಂಪುಟದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಕೂಡ ತಮ್ಮ ಆಪ್ತರ ಲಿಸ್ಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಈ ಇಬ್ಬರು ನಾಯಕರ ಜೊತೆ ಮೂರು ಬಾರಿ ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಸಭೆಯನ್ನ ಮಾಡಿ ಯಾರು ಇರಬೇಕು ಸಚಿವ ಸಂಪುಟದಲ್ಲಿ, ಯಾರು ಸಚಿವ ಸಂಪುಟದಲ್ಲಿದ್ರೆ ಸರ್ಕಾರಕ್ಕೆ ಹೆಚ್ಚು ಲಾಭ ಆಗುತ್ತೆ, ಅದರ ಜೊತೆಗೆ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಯಾರು ಇದ್ರೆ ಅನುಕೂಲ ಆಗುತ್ತೆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರೋದಿಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ರು. ಅದಾದ ಬಳಿಕ ಈಗ 27 ಜನರ ಹೆಸರನ್ನ ಫೈನಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆದ್ರೆ 27 ಜನರಲ್ಲಿ 20 ಜನರಿಗೆ ಮಾತ್ರ ಅವಕಾಶ ಇರುವಂತದ್ದು. ಅದರಲ್ಲೂ ಇನ್ನೂ 2 ಸೀಟ್ಗಳನ್ನ ಹಾಗೆ ಇಟ್ಕೊಳ್ತಾರೆ ಅನ್ನುವಂತಹ ಚರ್ಚೆ ಕೂಡ ಇದೆ. ಯಾಕಂದ್ರೆ ಅಸಮಾಧಾನಿತರಿರಬಹುದು ಅಥವಾ ಸಾಕಷ್ಟು ಜನ ಯಾರೆಲ್ಲ ಅಸಮಾಧಾನಿತರಾಗ್ತಾರೆ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಹೊಡೆತ ಆಗುತ್ತೆ, ನಾವೇನಾದ್ರೂ ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ ಅನ್ನುವಂತಹದ್ದೇನಾದ್ರೂ ಆದ್ರೆ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಹೈಕಮಾಂಡ್ ಕೂಡ ಯೋಚನೆ ಮಾಡುತ್ತೆ. ಈ ಕಾರಣಕ್ಕಾಗಿಯೇ ಈಗ ಆಲ್ರೆಡಿ 2 ಸೀಟ್ಗಳನ್ನ ಹಾಗೆ ಇಟ್ಕೊಳ್ಳೋದಿಕ್ಕೆ ಈಗ ಹೈಕಮಾಂಡ್ ತೀರ್ಮಾನವನ್ನ ಮಾಡಿರುವಂತದ್ದು. ಇನ್ನು 27 ಜನರಲ್ಲಿ 18 ಜನ ಯಾರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಕುತೂಹಲ ಸಾಕಷ್ಟು ಜನರಿಗಿದೆ. ಈಗ ಆಲ್ರೆಡಿ ಫೈನಲ್ ಆಗಿ ಇಂಥವರನ್ನೇ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿ DK ಶಿವಕುಮಾರ್ ಅವ್ರಿಗಿರಬಹುದು ಅಥವಾ ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ ಅವರು ಇಷ್ಟು ಜನರಿಗೂ ಕೂಡ ಹೇಳಿಲ್ಲ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಇರುವಂತದ್ದು. ಆದ್ರೆ ಅವರಿಬ್ಬರಿಗೂ ಕೂಡ ಹೇಳಿರಬಹುದು, ಇಂಥವರನ್ನ ಫೈನಲ್ ಆಗಿ ನಾವು ಇಟ್ಕೊಳ್ತೀವಿ ಅನ್ನುವಂತಹ ಮಾಹಿತಿಯನ್ನ ರವಾನೆ ಮಾಡಿರಬಹುದು. ಆದ್ರೆ ಭಾನುವಾರದವರೆಗೂ ಕೂಡ ಇಬ್ಬರು ನಾಯಕರು ಯಾವುದೇ ಶಾಸಕರಿಗೆ ಈ ಬಗ್ಗೆ ಮಾಹಿತಿಯನ್ನ ಬಿಟ್ಟುಕೊಡ್ತಾರೆ ಅನ್ನುವಂಥದ್ದು ಕಾಣ್ತಾ ಇಲ್ಲ. ಯಾಕಂದ್ರೆ ಭಾನುವಾರ ಸಂಜೆ ವೇಣುಗೋಪಾಲ್ ಅವರು ಕರ್ನಾಟಕಕ್ಕೆ ಬರ್ತಾರೆ, ಅವರೇ ಸ್ವತಃ ಲಿಸ್ಟ್ ಅನ್ನ ತೆಗೆದುಕೊಂಡು ಬರ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಅವರು ಬಂದ ನಂತರವಷ್ಟೇ ಶಾಸಕರಿಗೆ ಕಾಲ್ ಹೋಗುತ್ತೆ, ಯಾರು ಸಚಿವ ಸಂಪುಟದಲ್ಲಿ ಇರ್ತಾರೆ, ಯಾರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿಯವರೆಗೂ ಕೂಡ ಶಾಸಕರಿಗೆ ಯಾವುದೇ ರೀತಿಯಾಗಿ ಮಾಹಿತಿಯನ್ನ ಕೊಡೋ ರೀತಿ ಕಾಣ್ತಾ ಇಲ್ಲ. ಯಾಕಂದ್ರೆ ಅಸಮಾಧಾನ ಭುಗಿಲೇಳಬಹುದು. ಯಾರಾದ್ರೂ ಒಬ್ಬ ಶಾಸಕರೇ ನೀನು ನನ್ನ ಸಚಿವ ಸಂಪುಟದಲ್ಲಿ ಇರ್ತೀಯಾ, ನಿನ್ನ ಹೆಸರು ಫೈನಲ್ ಆಗಿದೆ ಅಂತ ಹೇಳಿ ಯಾವುದೇ ನಾಯಕರು ಹೇಳಿದ್ರು ಕೂಡ ಆ ಸಚಿವರು ಏನಿರ್ತಾರೆ, ಆ ಸಚಿವರಾಗುವಂತಹ ಶಾಸಕರು ಏನಿರ್ತಾರೆ, ಅವರು ಇನ್ನೊಬ್ಬರಿಗೆ ಹೇಳುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸಂಪುಟದ ಲಿಸ್ಟ್ ಏನಿದೆ, ಯಾರೆಲ್ಲ ಶಾಸಕರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನುವಂತಹ ಲಿಸ್ಟ್ ಅನೌನ್ಸ್ ಆಗುವವರೆಗೂ ಕೂಡ ಹೆಸರುಗಳನ್ನ ಬಿಟ್ಟುಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಕಾಣ್ತಾ ಇಲ್ಲ. ಆದ್ರೆ 27 ಜನರಲ್ಲಿ 18 ಜನ ಅಥವಾ 20 ಜನ ಯಾರು ಸಚಿವರಾಗ್ತಾರೆ ಅನ್ನುವಂತಹ ಕುತೂಹಲ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಾಯಕರಿಗೂ ಇದೆ. ರಕ್ಷತ್, ಥ್ಯಾಂಕ್ ಯು ವಿದ್ಯಶ್ರೀ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.